ಬಂದ್ಬಿಟ್ಟು ಎಕೋ ಸ್ಪೋರ್ಟ್ಸ್ ಹುಡುಕ್ತಾ ಇರ್ತೀರಾ, ಇವ್ರ ಹತ್ರ ಎಕೋ ಸ್ಪೋರ್ಟ್ ಟೈಟಾನಿಯಂ ಒಂದಿದೆ. ಗಾಡಿ ಫಸ್ಟ್ ನೋಡ್ಕೊಳ್ಳಿ, ಫಸ್ಟ್ ಕ್ಲಾಸ್ ಆಗಿದೆ. 2007 ಮಾಡಲಿ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,55,000 ಹೆಚ್ಚು ಕಡಿಮೆ ಆಗುತ್ತೆ. ETS ಲೀವಾ 2012 ಮಾಡಲ್ ಡೀಸೆಲ್ 3,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಡೀಸೆಲ್ ಗಾಡಿ, ಡೀಸೆಲ್ ಬೇಡ, ಪೆಟ್ರೋಲ್ ಇದೆ. ಪೆಟ್ರೋಲ್ ಏನು? ಪೆಟ್ರೋಲ್ ಅದು 16 ಮಾಡಲು. ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ, ಎಲ್ಲಿ ಬೇಕಾದ್ರೂ ತೋರಿಸಿ ಚೆಕ್ ಮಾಡಿ ನಿಮ್ಗೆ ಓಕೆ ಅಂದ್ರೆ ಕೂತ್ಕೊಂಡು ಏನಿದೆ ವ್ಯಾಪಾರ ಮಾಡಿ ಫಿನಿಶ್ ಮಾಡ್ಕೊಳ್ಳೋಣ. 4,15,000 ಸ್ವಲ್ಪ ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಎರ್ಟಿಗಾ VDI ಇದು ಬಂದ್ಬಿಟ್ಟು 4,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. VXI 4,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 45 ಸ್ವಲ್ಪ ಹೆಚ್ಚು ಕಡಿಮೆ. ಇಷ್ಟು ಕಡಿಮೆ ಕಾರ್ಗಳೆಲ್ಲ ಕೊಡ್ತಾ ಇದ್ದೀರಾ ಸರ್? ನಮ್ದು ಹೋಲ್ಸೇಲ್ ಬೆಲೆ ಇದು. ಪಾರ್ಕಿಂಗ್ ಸೆಲ್ 35,000 ಹೆಚ್ಚು ಕಡಿಮೆ ಆಗುತ್ತೆ. 1,35,000 ರೂಪಾಯಿ ಹೇಳ್ತಾ ಇದ್ದಾರೆ, ಹೆಚ್ಚು ಕಡಿಮೆ ಆಗುತ್ತೆ. ಕಿರಾಸ್ 18-19 ಮಾಡಲು, ಸಿಂಗಲ್ ಓನರ್ 21,000 ನೋಡಿದೆ. ಶೋರೂಮ್ ಟೆಸ್ಟ್ ಇದೆ. 5,000 ರೂಪಾಯಿ ಬಿಟ್ಬಿಡಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಮಾಡಿ. 2,30,000 ರೂಪಾಯಿ ಮಾಡ್ತೀರಾ? ಮಾಡೋಣ ಸರ್, ಹೆಚ್ಚು ಕಡಿಮೆ ಮಾಡೋಣ. ಡೈರೆಕ್ಟ್ ಆಗಿ ಬನ್ನಿ, ಅದೇ ನಾನು ಕಡಿಮೆ ಮಾಡ್ತಾರೆ. ಅದು 125 ಹೆಚ್ಚು ಕಡಿಮೆ ಆಗುತ್ತೆ. 7,05,000 ಹೆಚ್ಚು ಕಡಿಮೆ ಆಗುತ್ತೆ. 2,05,000 ರೂಪಾಯಿ ಹೆಚ್ಚು ಕಡಿಮೆ. ರನ್ನಿಂಗ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. 145 ಹೆಚ್ಚು ಕಡಿಮೆ ಆಗುತ್ತೆ. FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. 125 ಹೆಚ್ಚು ಕಡಿಮೆ ಆಗುತ್ತೆ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ವಿ ಅಂದ್ರೆ ನಾಗರಬಾವಿಯಲ್ಲಿರುವ NX ಅಂತ ಒಂದು ಯೂಸ್ ಕಾರ್ ಶೋರೂಮ್ಗೆ ಬಂದಿದ್ವಿ. ಸೊ ಇವ್ರ ಹತ್ರ ಬಂದು ಸುಮಾರು ಸತಿ ನಾವು ವಿಡಿಯೋ ಮಾಡಿದ್ವಿ. ಸೊ ಈ ಸತಿ ಕೂಡ ಒಂದು ಆಲ್ಮೋಸ್ಟ್ 100+ ವೆಹಿಕಲ್ಸ್ ಇದೆ. ಸೊ ಯಾವ ವೆಹಿಕಲ್ಸ್ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ಇನ್ನ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾರಾದ್ರೂ ಬಂದ್ಬಿಟ್ಟು ಒಂದು ಬಜೆಟ್ ಕಾರ್ ಇಸ್ಕೊಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ, ಸೊ ನಮ್ಮ ಬಜೆಟ್ ಬಂದ್ಬಿಟ್ಟು ಒಂದು 3 lakhs ಇದೆ, 2 lakhs ಇದೆ ಅಂದ್ರೆ ಈ ವಿಡಿಯೋನ ಕನ್ಸಿಡರ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ 2 lakh, 1.5 lakh, 1 lakh ಇಂದಾನೆ ಕಾರ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಇವ್ರ ಹತ್ರ ಏನೇನು ಕಾರು ಎಲ್ಲ ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಸರ್ ಜೊತೆ ಇದ್ದಾರೆ. ಸರ್ನ ಫಸ್ಟ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಸೊ ಹಾಯ್ ಸರ್. ಸರ್ ಹೇಳಿ ಸರ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸರ್ ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಾಗರಬಾವಿ ಸರ್ಕಲ್ ಅಲ್ಲಿ ಎಂಪೈರ್ ಹೋಟೆಲ್ ಇದೆ. ಸರ್ವಿಸ್ ರೋಡ್ ನಲ್ಲಿ ಬಂದ್ರೆ ಪೆಟ್ರೋಲ್ ಬಂಕ್ ಸಿಗುತ್ತೆ. ಪೆಟ್ರೋಲ್ ಬಂಕ್ ಸ್ವಲ್ಪ ಬಂದ್ರೆ ಪೈಂಟ್ ಅಂಗಡಿ, ಫಸ್ಟ್ ಲೆಫ್ಟ್ ಟು ಫಸ್ಟ್ ರೈಟ್. ಇನ್ನ ನಿಮ್ಗೆ ಏನು ಅಡ್ರೆಸ್ ಗೊತ್ತಾಗಿಲ್ಲ ನೋಡೋದು, ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ. ಇದೇ ಕಾಂಪೌಂಡ್ ನಲ್ಲಿ ನಮ್ಮ ವೆಹಿಕಲ್ಸ್ ಇರುತ್ತೆ. ನೆಕ್ಸ್ಟ್ ಪ್ರೆಸೆಂಟ್ ಆಗಿರುತ್ತೆ. ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿದ್ರೆ ಸಾಕು, ನೀವೇ ಲೊಕೇಶನ್ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡ್ತೀರಲ್ಲ. ಸೊ ಈ ಸತಿ ಏನ್ ಸ್ಪೆಷಲ್ ಆಫರ್ಸ್ ಏನಿದೆ ಸರ್? ಏನ್ ನಮ್ಮ ಹತ್ರ ಬರೋದು ರೀಸನಬಲ್ ವೆಹಿಕಲ್. ಓಕೆ, ಬನ್ನಿ ವೆಹಿಕಲ್ ನೋಡಿ. ನಿಮ್ಗೆ ಯಾವ್ದು ಬೇಕು, ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, ಗ್ಯಾಸ್ ಬೇಕಾ, ಎಲೆಕ್ಟ್ರಿಕ್ ಬೇಕಾ, ಎಲ್ಲಾ ವೆಹಿಕಲ್ ಸಿಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ನಿಮ್ಗೆ ಏನ್ ಬೇಕು ನಮ್ಗೆ ಕಡೆಯಿಂದ ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ. ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ, ಎಲ್ಲಿ ಬೇಕಾದ್ರೂ ತೋರಿಸಿ ಚೆಕ್ ಮಾಡಿ ನಿಮ್ಗೆ ಓಕೆ ಅಂದ್ರೆ ಕೂತ್ಕೊಂಡು ಏನಿದೆ ವ್ಯಾಪಾರ ಮಾಡಿ ಫಿನಿಶ್ ಮಾಡ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಸೆಗ್ಮೆಂಟ್ ಅಲ್ಲಿ ಫಸ್ಟ್ ಕಾರ್ ಯಾವ್ದನ್ನ ಸ್ಟಾರ್ಟ್ ಮಾಡ್ತೀರಾ? ಹೊಂಡೈ ಎಕ್ಸೆಂಟ್ 14 ಮಾಡಲು ಸಿಂಗಲ್ ಓನರ್, 70,000 ಚೇಂಜ್ ಓಡಿದೆ. 3,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಹಂಗೆ ನೆಕ್ಸ್ಟ್ ಆಮೇಲೆ ಇದು 2012 ಮಾಡಲು ಎರ್ಟಿಗಾ VDI ಇದು ಬಂದ್ಬಿಟ್ಟು 4,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಇದು ಬಲೋನೋ 2016 ಮಾಡಲು ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 5,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 5,65,000 ರೂಪಾಯಿ. ಅದರಲ್ಲಿ ಡೀಸೆಲ್ ಗಾಡಿ, ಡೀಸೆಲ್ ಬೇಡ, ಪೆಟ್ರೋಲ್ ಇದೆ. ಪೆಟ್ರೋಲ್ ಏನು? ಪೆಟ್ರೋಲ್ ಅದು 16 ಮಾಡಲು ಇದು 5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 16 ಬ್ರೀಜಾ ಒಂದಿದೆ. ಬ್ರೀಜಾ 17 ಮಾಡಲು 38 ಟಾಪ್ ಅಂಡ್ ಮಾಡಲು 7,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಡೀಸೆಲ್ ಗಾಡಿ ಟಾಪ್ ಅಂಡ್ ಮಾಡಲು. ಇದು ತುಂಬಾ ಜನ ಬಂದ್ಬಿಟ್ಟು ಎಕೋ ಸ್ಪೋರ್ಟ್ಸ್ ಹುಡುಕ್ತಾ ಇರ್ತೀರಾ, ಇವ್ರ ಹತ್ರ ಎಕೋ ಸ್ಪೋರ್ಟ್ ಟೈಟಾನಿಯಂ ಒಂದಿದೆ. ಗಾಡಿ ಫಸ್ಟ್ ನೋಡ್ಕೊಳ್ಳಿ, ಫಸ್ಟ್ ಕ್ಲಾಸ್ ಆಗಿದೆ. ಸೊ ಒಂದು ಸಿಂಗಲ್ ಡೆಂಟ್ ಸ್ಕ್ರಾಚ್ ಏನಿಲ್ಲ, ಫುಲ್ ನೀಟ್ ಅಂಡ್ ಕ್ಲೀನ್ ಆಗಿದೆ ಅಲ್ಲ ಸರ್? ಹೌದೌದು. ಸೊ ಏನ್ ಡೀಟೇಲ್ಸ್ ಹೇಳಿದ್ರು ಸ್ವಲ್ಪ? ಇದು 14 ಮಾಡಲು 15 ರಿಜಿಸ್ಟ್ರೇಷನ್, ಟೈಟಾನಿಯಂ 6 ಇಯರ್ ಬ್ಯಾಕ್, ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್ ತುಂಬಾ ಬರುತ್ತೆ. ಇದು ಬಂದ್ಬಿಟ್ಟು 4,85,000 ಹೆಚ್ಚು ಕಡಿಮೆ ಆಗುತ್ತೆ. 6 ಇಯರ್ ಬ್ಯಾಕ್, ಟಾಪ್ ಅಂಡ್ ಮಾಡಲ್, ಡೀಸೆಲ್ ಗಾಡಿ. ಓಕೆ, ನೆಕ್ಸ್ಟ್ ಹಂಗೆ ಬಂದ್ರೆ ಇನೋವಾ ಇದೆ. ಇನೋವಾ 2011 ಮಾಡಲು 3,95 ಹೆಚ್ಚು ಕಡಿಮೆ ಆಗುತ್ತೆ. 3,95 ಅದರಲ್ಲಿ ನೆಗೋಷಿಯೇಟ್ ಮಾಡ್ತೀರಾ? ಹೌದೌದು. ನೆಕ್ಸ್ಟ್ ಹಂಗೆ ಸ್ಯಾಂಟ್ರೋ 2007 ಮಾಡಲು 135 ಹೆಚ್ಚು ಕಡಿಮೆ ಆಗುತ್ತೆ. FC ರನ್ನಿಂಗ್ ಇದೆ, ಮ್ಯಾಗ್ ವೀಲ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ಹಂಗೆ ಬಂದ್ರೆ ETS ಒಂದಿದೆ ಸರ್. ETS ಲೀವಾ 2012 ಮಾಡಲ್ ಡೀಸೆಲ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ, ಗಾಡಿ ಚೆನ್ನಾಗಿದೆ. 3,40,000 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಡಸ್ಟರ್ ಒಂದಿದೆ. 2013 ಮಾಡಲು 4,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ವೇಗನರ್ 2019 ಮಾಡಲು ಆಟೋಮೆಟಿಕ್, ಇದು ಬಂದ್ಬಿಟ್ಟು 4,05,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಹಂಗೆ ಅದು ಬಂದ್ಬಿಟ್ಟು 14 ಮಾಡಲು VXI 4,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. 4,15,000 ರೂಪಾಯಿ ಅದರಲ್ಲಿ ನೆಗೋಷಿಯೇಟ್ ಮಾಡ್ತೀರಾ? ಸೊ ನೆಕ್ಸ್ಟ್ ಬ್ರೀಜಾ 18 ಮಾಡಲು ಇದು ಬಂದ್ಬಿಟ್ಟು 7,25,000 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಶಿಫ್ಟ್ 16 ಮಾಡಲು ZXI ಪೆಟ್ರೋಲ್ ಟಾಪ್ ಅಂಡ್ ಮಾಡಲು 4,85,000 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಡಸ್ಟರ್ 14 ಮಾಡಲು 4 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಆಪಲ್ ಶೇಪ್ ಶಿಫ್ಟ್ 17 ಮಾಡಲು ಪೆಟ್ರೋಲ್, ಆಟೋಮೆಟಿಕ್, ZTI ಟಾಪ್ ಅಂಡ್ ಮಾಡಲ್, ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್ ಎಲ್ಲ ಇದೆ. 5,20,000 ಹೆಚ್ಚು ಕಡಿಮೆ ಆಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಹಂಗೆ
ಇನ್ನೊಂದು ಸ್ವಿಫ್ಟ್ ಇದೆ ಸರ್. 2012 ಮಾಡಲು Okay. VXI ಶಿಫ್ಟ್. ಇದು ಬಂದ್ಬಿಟ್ಟು ನಿಮ್ಗೆ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು 345 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 345 ಸ್ವಲ್ಪ ಹೆಚ್ಚು ಕಡಿಮೆ. ಹೌದು. ಹೆಂಗೆ ಇಷ್ಟು ಕಡಿಮೆ ಕಾರ್ಗಳೆಲ್ಲ ಕೊಡ್ತಾ ಇದ್ದೀರಾ ಸರ್ ನಮ್ದು ಹೋಲ್ಸೇಲ್ ಬೆಲೆ ಇದು. Okay. ಪಾರ್ಕಿಂಗ್ ಸೇಲ್. ಕಸ್ಟಮರ್ ಎಷ್ಟು ಬಿಡ್ತಾರೆ ಅಷ್ಟು ನೋಡಿ, ಕಸ್ಟಮರ್ ಮುಖಾಂತರ ನೋಡಿ ವ್ಯಾಪಾರ ಮಾಡಿ ಯಾವ್ದು ತಗೋಬೇಕು ಯಾವ್ದೇ ತರ ಟೋಪಿ ಗೀಪಿ ಹಾಕೋದು ಯಾವ್ದು ಇಲ್ಲ. ಚೆಕ್ ಮಾಡ್ಕೊಳ್ಳಿ ಸರ್. ಓಕೆ. ಡಾಕ್ಯುಮೆಂಟ್ ಚೆಕ್. ನಮ್ದೇ ಥ್ರೋಟ್ ಬೆಂಗಳೂರು ಗಾಡಿ, ಬೇರೆ ಯಾವ್ದು ಹರಿಯಾಣ ಬೇರೆ state ಗಾಡಿಗಳು ಯಾವ್ದಿಲ್ಲ. ಥ್ರೋಟ್ ಇರುತ್ತೆ. ಬೆಂಗಳೂರು ಗಾಡಿಗಳು ಚೆಕ್ ಮಾಡಿ, RTO ಚೆಕ್ ಮಾಡಿ, ನೀವು ಗಾಡಿ ಚೆಕ್ ಮಾಡಿ, ಶೋರೂಮ್ ಚೆಕ್ ಮಾಡಿ, ಆರಾಮಾಗಿ ಚೆಕ್ ಮಾಡಿ ತಗೊಳ್ಳಿ. ಆತರ ನಾವೇನ್ ನಾವೇ ಹೇಳ್ತಾ ಇದೀವಲ್ಲ, ಚೆಕ್ ಮಾಡಿ ತೋರಿಸಿ ಚೆಕ್ ಮಾಡಿ. ಓಕೆ. ಸೊ ಇದು ಮಾತ್ರ ಇಲ್ಲ, ಇವ್ರ ಹತ್ರ ತುಂಬಾ ಸ್ಟಾಕ್ಸ್ ಒಳಗಡೆ ಕೂಡ ಇದೆ. ನಿಮ್ಗೆ ಎಲ್ಲಾ ತರ ಕಾರ್ಸ್ ನಿಮ್ಮ ಹತ್ರ ಸಿಗ್ಬಿಡ್ತಾರ ಸರ್? ತಾರಿಂದ ಹಿಡಿದು ಎಲ್ಲ ಟೈಪ್ ಇದೆ. 100 ವೆಹಿಕಲ್ಸ್ ಇದೆ, Okay. 100 ಗಾಡಿ ಇದೆ. ಬನ್ನಿ, ನಿಮ್ಗೆ ನಮ್ಮ ಹತ್ರ 35,000 ಹಿಡ್ಕೊಂಡ್ರಿ 13 ಲಕ್ಷವರೆಗೂ ಗಾಡಿ ಇದೆ. 30,000 ರೂಪಾಯಿ 35 ಶುರು ಆದ್ರೆ 13 ಲಕ್ಷವರೆಗೂ ಗಾಡಿ ಸಿಗುತ್ತೆ ನಿಮ್ಗೆ. ಗಾಡಿ ಸಿಗುತ್ತೆ. ಎಸ್ ಕ್ರಾಸ್ 18-19 ಮಾಡ್ಲು, Okay. ಸಿಂಗಲ್ ಓನರ್, 6,75,000 ಹೆಚ್ಚು ಕಡಿಮೆ ಆಗಿದೆ. 6,75,000 ರೂಪಾಯಿ ಮಾತ್ರ. ಮಾಡ್ಲು, ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ವಿಲ್ ಏರ್ ಬ್ಯಾಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 6,75,000 ರೂಪಾಯಿಗೆ ಎಸ್ ಕ್ರಾಸ್ ಟಾಪ್ ಎಂಡ್ ಮಾಡ್ಲು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. 2012 ಮಾಡ್ಲು VXI ಆ ಗಾಡಿ ರನ್ನಿಂಗ್ ಚೆನ್ನಾಗಿದೆ. 2,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಒಂದು 5,000 ರೂಪಾಯಿ ಬಿಟ್ಬಿಡಿ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಮಾಡಿ. 2,30,000 ರೂಪಾಯಿ ಮಾಡ್ತೀರಾ? ಮಾಡೋಣ ಹೆಚ್ಚು ಕಡಿಮೆ ಮಾಡೋಣ. ಡೈರೆಕ್ಟ್ ಆಗಿ ಬನ್ನಿ, ಅದೇ ನಾನು ಕಡಿಮೆ ಮಾಡ್ತಾರೆ. ನೆಕ್ಸ್ಟ್ ಒಂದು ಇವಿ ವೆಹಿಕಲ್. ಇದು ಎಲೆಕ್ಟ್ರಿಕ್ ವೆಹಿಕಲ್ 14 ಮಾಡ್ಲು 1,35,000 ಹೆಚ್ಚು ಕಡಿಮೆ ಆಗುತ್ತೆ. 1,35,000 ರೂಪಾಯಿ ಹೇಳ್ತಾ ಇದ್ದಾರೆ, ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ನೆಕ್ಸ್ಟ್ ಹಂಗೆ ಬಂದ್ರೆ ಒಂದು ಸ್ವಿಫ್ಟ್ ಇದೆ ರೆಡ್ ಕಲರ್. 2021 ಮಾಡ್ಲು ಪೆಟ್ರೋಲ್ ಮಾಡ್ಲು ಆಪಲ್ ಶೇಪ್ VXI 5,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 5,75,000 ರೂಪಾಯಿ ಅದರಲ್ಲಿ ನೆಗೋಷಿಯೇಟ್ ಮಾಡ್ತೀರಾ? ಹೌದೌದು. ನೆಕ್ಸ್ಟ್ ಹಂಗೆ ಬಂದ್ರೆ ಒಂದು ಓಮ್ನಿ ಒಂದು ಫುಲ್ ಡಿಮ್ಯಾಂಡ್ ಗಾಡಿ. ಹೌದು. ಇದು ಬಂದ್ಬಿಟ್ಟು 12 ಮಾಡ್ಲು 8 ಸೀಟರ್ 2,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,15,000 ರೂಪಾಯಿ ಅದರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಹೌದು, 8 ಸೀಟರ್ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಆಲ್ಟೋ ಒಂದಿದೆ. ಆಲ್ಟೋ K10 10 ಮಾಡ್ಲು FC ರನ್ನಿಂಗ್ ಇದೆ. 1,85,000 ಹೆಚ್ಚು ಕಡಿಮೆ ಆಗುತ್ತೆ. ಹಿಂದ್ಗಡೆ ಎರಡು ಶಿಫ್ಟ್ ಇದೆ. ಫಸ್ಟ್ ವೈಟ್ ಕಲರ್, ಅದು ವೈಟ್ 2014 ಮಾಡ್ಲು VDI 3,85,000 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇದು 10 ಮಾಡ್ಲು VDI ಬ್ಯಾಗ್ ವೀಲ್ ಇದೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. 2,55,000 ಹೆಚ್ಚು ಕಡಿಮೆ ಆಗುತ್ತೆ. ಕೊಡ್ಬೇಕಾದ್ರೆ ಕ್ಲೀನ್ ಆಗಿ ಪಾಲಿಶ್ ಮಾಡಿ ಕ್ಲೀನ್ ಆಗಿ ಕೊಡ್ತೀವಿ. ಕ್ಲೀನ್ ಆಗಿ ಕೊಡ್ತೀರಾ? ಅಂದ್ರೆ ಇನ್ನೊಂದೊಂದು ಎಲೆಕ್ಟ್ರಿಕ್ ಗಾಡಿ ಇದೆ. 2015 ಮಾಡ್ಲು 1,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೋರ್ಟ್ ಫಿಯೆಸ್ಟಾ ಇದೆ. ಇದು 2011 ಮಾಡ್ಲು ಡೀಸೆಲ್ 39,000 ಹೊಡಿದೆ. 2,15,000 ಹೆಚ್ಚು ಕಡಿಮೆ ಆಗುತ್ತೆ. 2,15,000 ಫಿಯೆಸ್ಟಾ 11 ಮಾಡ್ಲು ಸಿಂಗಲ್ ಓನರ್ ಡೀಸೆಲ್ ಗಾಡಿ 39,000 ಚೇಂಜ್ ಹೊಡಿದೆ. 2,10 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ 12 ಮಾಡ್ಲು ಪಲ್ಸು ಡೀಸೆಲ್ ಗಾಡಿ AC ಪೋರ್ಷನ್ ಕೊಂಡು ಏರ್ ಬ್ಯಾಗ್ ಇದೆ. 2,55,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಹುಂಡೈ ಇರಲಿ. ಇದು ಹೊಂಡೈ 2016 ಮಾಡ್ಲು ಡೀಸೆಲ್ ಆಸ್ಟಾ ಟಾಪ್ ಅಂಡ್ ಮಾಡ್ಲು ಡೀಸೆಲ್ ಗಾಡಿ 5,65,000 ಹೆಚ್ಚು ಕಡಿಮೆ ಆಗುತ್ತೆ. ಬುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್ ಏರ್ ಬ್ಯಾಗ್, ಫುಲ್ ಲೋಡೆಡ್ ಗಾಡಿ, ಫೈನಾನ್ಸ್ ಕೂಡ ಆಗುತ್ತೆ. ಡೀಸೆಲ್ ಗಾಡಿ. ನೆಕ್ಸ್ಟ್ ಸ್ವಿಫ್ಟ್ ಇದೆ. ಸ್ವಿಫ್ಟ್ ಡಿಸೈರ್ 2016 ಮಾಡ್ಲು 5,20,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. 5,20,000 ರೂಪಾಯಿ ಮಾತ್ರ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ನೆಕ್ಸ್ಟ್ ಇದು ಬಂದ್ಬಿಟ್ಟು 14 ಮಾಡ್ಲು VDI ಸೆಕೆಂಡ್ ಓನರ್ 4,55,000 ಹೆಚ್ಚು ಕಡಿಮೆ ಆಗುತ್ತೆ. 4,55,000 ರೂಪಾಯಿ ಹೆಚ್ಚು ಕಡಿಮೆ ಮಾಡ್ತೀರಾ? ಆಗುತ್ತೆ. ಸೊ ಅಲ್ಲಿ ಒಂದು ಆಲ್ಟೋ ಇದೆ ಬ್ಲಾಕ್ ಕಲರ್, ಅದೇ 2011 ಮಾಡ್ಲು 1,75,000 ಹೆಚ್ಚು ಕಡಿಮೆ ಆಗುತ್ತೆ. 1,75,000 ಅದರಲ್ಲಿ ನೆಗೋಷಿಯೇಟ್ ಮಾಡ್ತೀರಾ? ತಾರ್ ಇದೆ. 2024 ಮಾಡ್ಲು 27,000 ಹೊಡಿದೆ. 2 ವೀಲ್ ಡ್ರೈವ್. ಇದು ಬಂದ್ಬಿಟ್ಟು 13 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 13 ಲಕ್ಷ ಅದರಲ್ಲಿ ನೆಗೋಷಿಯೇಟ್ ಮಾಡ್ತೀರಾ? ಕಡಿಮೆ ಆಗುತ್ತೆ. ನೆಕ್ಸ್ಟ್ ತುಂಬಾ ಡಿಮಾಂಡಿಂಗ್ ಗಾಡಿ ಪೋಲೋ 2015 ಮಾಡ್ಲು ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ ಹೈಲೈನ್ 5 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 5 ಲಕ್ಷ ರೂಪಾಯಿ ಸ್ವಲ್ಪ ನೆಗೋಷಿಯೇಟ್ ಮಾಡ್ತೀರಾ? ಹೌದು. ಸೊ ಎಲ್ಲಾ ಗಾಡಿಗೂ ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. ಸಿವಿಲ್ ಚೆನ್ನಾಗಿದೆ. 13 12 ಶುರು ಆದ್ರೆ ನಿಮ್ಗೆ ಸಿವಿಲ್ ಚೆನ್ನಾಗಿದೆ. ಎಲ್ ಬೇಕಾದ್ರೂ ಫೈನಾನ್ಸ್ ಮಾಡ್ತೀವಿ. 0 ಡೌನ್ ಪೇಮೆಂಟ್ ಆಗುತ್ತೆ. ಚಾನ್ಸಸ್ ಇದೆ? 0 ಆಗಲ್ಲ. ಒಂದು 70-80% ಆಗುತ್ತೆ. ಹೌದು. ಓಕೆ ಸರ್. ನೆಕ್ಸ್ಟ್ ಹೋಂಡಾ ಜಾಜ್ 2009 ಮಾಡ್ಲು ಪೆಟ್ರೋಲ್ ಕೂಡ ಏರ್ ಬ್ಯಾಗ್ ಇದೆ. 2 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2 ಲಕ್ಷ ರೂಪಾಯಿಗೆ ಹೋಂಡಾ ಜಾಜ್. ಹೌದು, ಹೆಚ್ಚು ಕಡಿಮೆ ಆಗುತ್ತೆ. 2011-12 ಮಾಡ್ಲು ಪೆಟ್ರೋಲ್ ಹೈಲೈನ್ 295 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಹೌದಾ 2021 ಮಾಡ್ಲು 30,000 ಹೊಡಿದೆ. ಆಟೋಮೆಟಿಕ್ 5,75,000 ಹೆಚ್ಚು ಕಡಿಮೆ ಆಗುತ್ತೆ. 5,75,000 ರೂಪಾಯಿ ಅದರಲ್ಲಿ ನೆಗೋಷಿಯೇಟ್ ಮಾಡ್ತೀರಾ? ಹೌದು. ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಇನ್ನೊಂದಿದೆ ಹೊಂಡೈ ಎಕ್ಸೆಂಟ್ 1920 ಪೆಟ್ರೋಲ್ 40,000 ಹೊಡಿದೆ. ಶೋರೂಮ್ ಟೆಸ್ಟ್, ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಇದೆ. 4,65,000 ಸ್ವಲ್ಪ ಹೆಚ್ಚು ಕಡಿಮೆ. 4,65,000 ಸ್ವಿಫ್ಟ್ ಒಂದಿದೆ. 2007 ಮಾಡ್ಲು ಸಿಂಗಲ್ ಓನರ್ VXI FC ರನ್ನಿಂಗ್ ಇದೆ. 1,85,000 ಹೆಚ್ಚು ಕಡಿಮೆ ಆಗುತ್ತೆ. 1,85,000 ರೂಪಾಯಿ ನೆಗೋಷಿಯೇಟ್ ಮಾಡ್ತೀರಾ? ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಎಲ್ಲ ಬಜೆಟ್ ವೆಹಿಕಲ್ಸ್ ಇವಾಗೆಲ್ಲ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 2010 ಮಾಡ್ಲು i10 FC ರನ್ನಿಂಗ್ ಇದೆ. 195 ಹೆಚ್ಚು ಕಡಿಮೆ ಆಗುತ್ತೆ. 1,95,000 ಸ್ಲೈಟ್ ನೆಗೋಷಿಯಬಲ್. ನೆಕ್ಸ್ಟ್ 2014 ಮಾಡ್ಲು ಸೆಲೆರಿಯೋ ಸಿಂಗಲ್ ಓನರ್ ಆಟೋಮೆಟಿಕ್ 15 ಹೆಚ್ಚು ಕಡಿಮೆ ಆಗುತ್ತೆ. 3,15,000 ರೂಪಾಯಿ ಮಾತ್ರ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ i10 ಆಟೋಮೆಟಿಕ್ 11 ಸಿಂಗಲ್ ಓನರ್
255 ಹೆಚ್ಚು ಕಡಿಮೆ ಆಗುತ್ತೆ. 2,55,000 ರೂಪಾಯಿಗೆ ಆಟೋಮೆಟಿಕ್ i10. ಸೊ ಹಂಗೆ ನೆಕ್ಸ್ಟ್ ಬಂದ್ರೆ ಹೋಂಡಾ ಸಿಟಿ ಒಂದಿದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸ್ವಲ್ಪ. 2014 ಮಾಡಲು, ಓಕೆ, ಸಿಂಗಲ್ ಓನರ್ ಡೀಸೆಲ್ ಗಾಡಿ, 4,45,000 ಹೆಚ್ಚು ಕಡಿಮೆ ಆಗುತ್ತೆ. ಎಲ್ಲೋ ಬೋರ್ಡ್ ಬೇಕು ಅಂದ್ರೆ ಎಲ್ಲೋ ಬೋರ್ಡು ಇದೆ. ಟಾಟಾ ಜಸ್ಟ್ 16 ಮಾಡಲು, 16 ಮಾಡಲ್ ಡೀಸೆಲ್ 165 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ 19 ಮಾಡಲು i10 ಗ್ರ್ಯಾಂಡ್ ಸಿಂಗಲ್ ಓನರ್ 4,45,000 ಹೆಚ್ಚು ಕಡಿಮೆ ಆಗುತ್ತೆ. ಸರ್ ನೆಕ್ಸ್ಟ್ ಎ ಸ್ಟಾರ್ 2010 ಮಾಡಲು, FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ. 1,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,85,000 ರೂಪಾಯಿ ನೀವೇ FC ಇನ್ಶೂರೆನ್ಸ್ ಫ್ರೆಶ್ ಆಗಿ. ನೆಕ್ಸ್ಟ್ ಸ್ವಿಫ್ಟ್ 2009 ಮಾಡಲು, ಓಕೆ, ಇದು VXI 195 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,95,000 ಗೆ ಸ್ವಿಫ್ಟ್ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತಾರೆ. ನೆಕ್ಸ್ಟ್ ವ್ಯಾಗನರ್ 2003 ಮಾಡಲು, Okay. ಇನ್ಶೂರೆನ್ಸ್ ರನ್ನಿಂಗ್ ಇದೆ. 1,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ 2011 ಮಾಡಲು, ರಿಟ್ಸು ರಿಟ್ಸು ಪೆಟ್ರೋಲ್ 2,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,10,000 ರೂಪಾಯಿಗೆ ರಿಟ್ಸು ರಿಟ್ಸು ಪೆಟ್ರೋಲ್ VXI i20 2009 ಮಾಡಲು, ಡೀಸೆಲ್ ಗಾಡಿ ಆಸ್ಟಾ ಟಾಪ್ ಅಂಡ್ ಮಾಡಲು. Okay. ಬಂದ್ಬಿಟ್ಟು 2,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,75,000 ರೂಪಾಯಿ ಸ್ವಲ್ಪ ಸ್ವಲ್ಪ ನೆಗೋಷಿಯೇಟ್ ಮಾಡ್ತೀರಾ. ಹೌದು. ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಫಿಗೋ 2011-12 ಮಾಡಲು, Okay. ಡೀಸೆಲ್ ಟೈಟಾನಿಯಂ ಟಾಪ್ ಅಂಡ್ ಮಾಡಲು, ಡೀಸೆಲ್ ಗಾಡಿ 2,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,10,000 ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ. ನೆಗೋಷಿಯಬಲ್. ಆಲ್ಟೋ 800 Okay. 2015-16 2,65 ಹೆಚ್ಚು ಕಡಿಮೆ ಆಗುತ್ತೆ. 2,65,000 ಸ್ವಲ್ಪ ನೆಗೋಷಿಯಬಲ್ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಹಂಗೆ ಬಂದ್ರೆ ಇದು ಗೆಟ್ಸ್ 7 ಮಾಡಲು, ಸಣ್ಣ ಪುಟ್ಟ ಕೆಲಸ ಇದೆ, 125 ಹೆಚ್ಚು ಕಡಿಮೆ ಆಗುತ್ತೆ. ನೀವೇ ಮಾಡ್ಕೊಡ್ತೀರಾ ಅಂದ್ರೆ ಅದು ಒಂದು 10,000 ಖರ್ಚು, 10-15,000 ಖರ್ಚು ಮಾಡ್ಬಿಟ್ರೆ ಗಾಡಿ ಚೆನ್ನಾಗಿ ಗಾಡಿ ಚೆನ್ನಾಗಿ ಆಗ್ಬಿಡುತ್ತೆ. ನೆಕ್ಸ್ಟ್ i10 2008 ಮಾಡಲು, Okay. ಇನ್ಶೂರೆನ್ಸ್ ರನ್ನಿಂಗ್ ಇದೆ, 185 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ವೆಗನಾರ್ 2005 ಮಾಡಲು, Okay. 125 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,25,000 ರೂಪೀಸ್ಗೆ ವ್ಯಾಗನರ್. ಹೌದು ವ್ಯಾಗನಾರ್. ಸರ್ ವಿಡಿಯೋದಲ್ಲಿ ಒಂದು ಪ್ರೈಸ್ ಡೈರೆಕ್ಟ್ ಆಗಿ ಬಂದ್ರೆ ಒಂದು ಪ್ರೈಸ್ ಆತರ ಇಲ್ಲ. ಇಲ್ಲ ಸ್ವಾಮಿ, ಏನ್ ಪ್ರೈಸ್ ಹೇಳ್ತೀರಾ ಅದೇ ಪ್ರೈಸ್. ಸೊ ನೋಡ್ಕೊಳ್ಳಿ, 1,25,000 125 ನಿಮ್ಗೆ ವ್ಯಾಗನರ್ ಸಿಗ್ತಾ ಇದೆ. ಹೌದು. ಸೊ ಆಮೇಲೆ ಕಮೆಂಟ್ ಮಾಡಬೇಡಿ, ವಿಡಿಯೋದಲ್ಲಿ ಒಂದು ಪ್ರೈಸ್ ಇರುತ್ತೆ, ಡೈರೆಕ್ಟ್ ಆಗಿ ಬಂದ್ರೆ ಒಂದು ಪ್ರೈಸ್ ಆತರ ಯಾವುದೂ ಇಲ್ಲ. ನೆಕ್ಸ್ಟ್ ಸ್ಯಾಂಟ್ರೋ ಒಂದಿದೆ. ಸ್ಯಾಂಟ್ರೋ 2007 ಮಾಡಲು, Okay. ಟಾಪ್ ಅಂಡ್ ಮಾಡಲು, ಹಾ. 135 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,35,000 ಸ್ಲೈಟ್ಲಿ ನೆಗೋಷಿಯಬಲ್. ಗಾಡಿ ಕಂಡೀಷನ್ ನೋಡ್ಬೋದು. ಇವಾಗ ಇಲ್ಲಿ ನಿಲ್ಸ್ಬಿಟ್ಟು ಹಿಂಗ್ ಆಗಿದೆ, ನೀವು ಗಾಡಿ Wash ಗೀಶ್ ಇಸ್ಕೊಬೇಕಾದ್ರೆ ಮಾಡಿ ವಾಶ್ ಗೀಶ್ ಮಾಡಿ ಕ್ಲೀನ್ ಆಗಿ ಕೊಡ್ತಾರೆ ನಿಮ್ಗೆ. 1,35,000 ರೂಪೀಸ್ಗೆ ಸ್ಯಾಂಟ್ರೋ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ 14 ಮಾಡಲು, ಹಾ. ಪೆಟ್ರೋಲ್ ಬೀಟು ಹಾ. 175 ಹೆಚ್ಚು ಕಡಿಮೆ ಆಗುತ್ತೆ. 1,75,000 ಕಡಿಮೆ ಆಗುತ್ತೆ. ನೆಗೋಷಿಯೇಟ್ ಮಾಡ್ತೀರಾ. ಹೌದು. ನೆಕ್ಸ್ಟ್ ಹಂಗೆ ಬಂದ್ರೆ ಇಯಾನ್ ಹಾ. 2012 ಮಾಡಲು, Okay. ಪೆಟ್ರೋಲ್ ಗ್ಯಾಸ್ ಇದೆ, ಹಾ. 210 ಹೆಚ್ಚು ಕಡಿಮೆ ಆಗುತ್ತೆ. 2,10,000 ರೂಪಾಯಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗುತ್ತೆ. ಆಗುತ್ತೆ. ಇದು 13 ಮಾಡಲು, ಹಾ. ಇದು ಬಂದ್ಬಿಟ್ಟು 165 ಹೆಚ್ಚು ಕಡಿಮೆ ಆಗುತ್ತೆ. 1,65,000 ಹೆಚ್ಚು ಕಡಿಮೆ ಆಗುತ್ತೆ. ಹೌದು. ಹೋಂಡಾ ಸಿಟಿ 2008 ಮಾಡಲು, FC ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಹಾ. 210 ಹೆಚ್ಚು ಕಡಿಮೆ ಆಗುತ್ತೆ. 2,10,000 ರೂಪಾಯಿ. ಹೌದು. ಬಲೇರೋ ಇದೆ ಒಂದು. 2012 ಮಾಡಲು, ಸಿಂಗಲ್ ಓನರ್, Okay. 4,05,000 ಹೆಚ್ಚು ಕಡಿಮೆ ಆಗುತ್ತೆ. 4,05,000 ರೂಪಾಯಿ ಹೆಚ್ಚು ಕಡಿಮೆ. ಸೊ ಇದಕ್ಕೆ ಲೋನ್ ಆಗುತ್ತಾ? ಲೋನ್ ಮಾಡಲಾಗುತ್ತೆ. ಆಗುತ್ತಾ loan? ಚೆನ್ನಾಗಿದ್ರೆ ಆಗುತ್ತೆ. ಸೊ ಸಿವಿಲ್ ಚೆನ್ನಾಗಿದ್ರೆ ಲೋನ್ ಆಗುತ್ತೆ. ಹಂಗೆ ಬಂದ್ರೆ ಸ್ವಿಫ್ಟ್ ಒಂದಿದೆ ಸರ್. ಸ್ವಿಫ್ಟ್ ಹಾ. 2015 ಮಾಡಲು, ಇದು ಬಂದ್ಬಿಟ್ಟು 4,65,000 ಹೆಚ್ಚು ಕಡಿಮೆ ಆಗುತ್ತೆ. 4,65,000 ರೂಪಾಯಿ ಹೆಚ್ಚು ಕಡಿಮೆ ಹೌದು. ಆಗುತ್ತೆ. ETOs ಇದೆ. ETS 2012 ಮಾಡಲು, ಡೀಸೆಲ್ ಗಾಡಿ, Okay. ಅದು ಬಂದ್ಬಿಟ್ಟು 295 ಹೆಚ್ಚು ಕಡಿಮೆ ಆಗುತ್ತೆ. Diesel? 2008 ಮಾಡಲು, ಹಾ. ಡಿಸೈರ್ ಇದು ಓಕೆ. ಸಿಂಗಲ್ ಅನ್ನ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ, 245 ಹೆಚ್ಚು ಕಡಿಮೆ ಆಗುತ್ತೆ. ಫೋರ್ಟ್ ಫಿಗೋ ಫೋರ್ಡ್ ಫಿಗೋ ಡೀಸೆಲ್ 10 ಮಾಡಲು, 1.5 ಹೆಚ್ಚು ಕಡಿಮೆ ಆಗುತ್ತೆ. 1.5 ಅದರಲ್ಲಿ ನೆಗೋಷಿಯೇಟ್ ಸ್ವಲ್ಪ ಮಾಡ್ತೀರಾ. ಆಗುತ್ತೆ. ಹೌದು. ಸೊ ನೀವು ನೋಡ್ತಾ ಇರೋ ಎಲ್ಲಾ ಗಾಡಿಗಳು ಬಂದ್ಬಿಟ್ಟು ನೆಗೋಷಿಯೇಟ್ ಮಾಡಿ ಕೊಡ್ತೀರಾ ತಾನೆ ಸರ್? ಹೌದು. ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಅಪ್ ಟು 80% ತನಕ ಲೋನ್ ಕೂಡ ಸಿಗುತ್ತೆ ಅಲ್ಲ ಅವ್ರಿಗೆ. ಹೌದು. ಸರ್ ನೆಕ್ಸ್ಟ್ ನ್ಯಾನೋ ಒಂದಿದೆ. 2015 ಮಾಡಲು, ನಾನು ಸಿಂಗಲ್ ಓನರ್, Okay. 145 ಹೆಚ್ಚು ಕಡಿಮೆ ಆಗುತ್ತೆ. 1.45. 15 ಸಿಂಗಲ್ ಓನರ್. ನೆಕ್ಸ್ಟ್ ನೆಕ್ಸ್ಟ್ 15 ಮಾಡಲು, ಡೀಸೆಲ್, Okay. 335 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3.35 ಅದರಲ್ಲಿ ನೆಗೋಷಿಯಬಲ್. ಹೌದು. ನೆಕ್ಸ್ಟ್ 17 ಮಾಡಲು, ಹಾ. i20 ಹಾ. ಪೆಟ್ರೋಲ್ ಮ್ಯಾಗ್ನಾ 23,000 ಹೊಡಿದೆ, 545 ಹೆಚ್ಚು ಕಡಿಮೆ ಆಗುತ್ತೆ. 5.45 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಹಾ. ರೆಡ್ ಕಲರ್ i20 ಹಾ. 2015 ಮಾಡಲು, Okay. ಸ್ಪೋರ್ಟ್ಸ್ ಹ್ಮ್. 52,000 ಹೊಡಿದೆ, 485 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇದು ಇಯಾನ್ ಹಾ. 13 ಮಾಡಲು, ಪೆಟ್ರೋಲ್ ಗ್ಯಾಸ್ 2 ಇದೆ, ಹಾ. 210 ಹೆಚ್ಚು ಕಡಿಮೆ ಆಗುತ್ತೆ. ಸ್ವಿಫ್ಟ್ ಸ್ವಿಫ್ಟ್ 2012 ಮಾಡಲು, ಹಾ. VDI ಹ್ಮ್. ಸೆಕೆಂಡ್ ಓನರ್, 385 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ 13 ಮಾಡಲು, i10 ಗ್ರ್ಯಾಂಡ್, ಹಾ. 42,000 ಹೊಡಿದೆ, 335 ಹೆಚ್ಚು ಕಡಿಮೆ ಆಗುತ್ತೆ. ಸೊ ಹಂಗೆ ನೆಕ್ಸ್ಟ್ ಬಂದ್ರೆ ಇಲ್ಲೊಂದಿದೆ ಹುಂಡೈ ತಿರ್ಗಾ. ಸರ್ ನೆಕ್ಸ್ಟ್ i10 ಗ್ರ್ಯಾಂಡ್ ಹಾ. 2014 ಮಾಡಲು, ಇದು ಬಂದ್ಬಿಟ್ಟು 3,35,000 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇದು ಆಟೋಮೆಟಿಕ್ 2009 ಮಾಡಲು, i10 ಹಾ. 210 ಹೆಚ್ಚು ಕಡಿಮೆ ಆಗುತ್ತೆ. ಕ್ವಿಡ್ 18 ಮಾಡಲು, ಸಿಂಗಲ್ ಓನರ್, ಆಟೋಮೆಟಿಕ್, ಹಾ. 255 ಹೆಚ್ಚು ಕಡಿಮೆ ಆಗುತ್ತೆ. ಡಸ್ಟರ್. 2015 ಮಾಡಲು, ಹಾ. 475 ಹೆಚ್ಚು ಕಡಿಮೆ ಆಗುತ್ತೆ. ಸೊ ಹಂಗೆ ನೆಕ್ಸ್ಟ್ ಬಂದ್ರೆ ಇಲ್ಲಿ ಇನ್ನೊಂದಿದೆ ಫೋರ್ಡ್. ಫೋರ್ಡ್ ಫಿಗೋ ಹಾ. ಪೆಟ್ರೋಲ್ 11 ಮಾಡಲು, 195 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ 17 ಮಾಡಲು, ಹಾ. ಸೆಲೆರಿಯೋ ಆಟೋಮೆಟಿಕ್, ಹ್ಮ್. 3,00,000
75,000 ಹೆಚ್ಚು ಕಡಿಮೆ ಆಗುತ್ತೆ. ಕ್ವಿಡ್ ಇನ್ನೊಂದು ಇದು ಆಟೋಮೆಟಿಕ್ 17 ಕ್ಲೈಂಬರ್ 275 ಹೆಚ್ಚು ಕಡಿಮೆ ಆಗುತ್ತೆ. ಇನ್ನೊಂದು ಟೆಸ್ಟರ್ ಇದೆ 2014 ಮಾಡಲು ಹಾ. ಅಡ್ವೆಂಚರ್ ಹಾ. 465 ಹೆಚ್ಚು ಕಡಿಮೆ ಆಗುತ್ತೆ. ಸರ್ ನೆಕ್ಸ್ಟ್ 2010 ಮಾಡಲು ಐಟಂದು ಓಕೆ 7,05,000 ಹೆಚ್ಚು ಕಡಿಮೆ ಆಗುತ್ತೆ. 2,05,000 ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ. ಹಂಗೆ ಒಂದು ಆಲ್ಟೋ ಇದೆ ಆಲ್ಟೋ ಹಾ. 2009 ಮಾಡಲು Okay. ಇನ್ಶೂರೆನ್ಸ್ ರನ್ನಿಂಗ್ ಇದೆ ಹಾ. 125 ಹೆಚ್ಚು ಕಡಿಮೆ ಆಗುತ್ತೆ. Next. ಇದು 2007 ಮಾಡಲು ಸ್ಟೀಲ್ ಅದು 125 ಹೆಚ್ಚು ಕಡಿಮೆ ಆಗುತ್ತೆ. ಕರೆಕ್ಟಾ ಸೇಲ್ ಇದು ಆಗಿದೆ. ನೆಕ್ಸ್ಟ್ ಹಂಗೆ ಬಂದ್ರೆ ಇದು ನೋಡಿ ಐಕಾನ್ ಫೋರ್ಡ್ ಫಿಯೆಸ್ಟಾ 2007 ಮಾಡಲಿ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಹಾ. 1,55,000 ಹೆಚ್ಚು ಕಡಿಮೆ ಆಗುತ್ತೆ. 1,55,000 ರೂಪಾಯಿಗೆ ವಿತ್ ಮ್ಯಾಗ್ ವೀಲ್ ಹೌದು ಫಿಯೆಸ್ಟಾ ಗಾಡಿ ಚೆನ್ನಾಗಿದೆ, ಮ್ಯಾಗ್ ವೀಲ್ ಇದೆ, ಡೀಸೆಲ್ ಗಾಡಿ. Next ಹಂಗೆ ಬಂದ್ರೆ ರನ್ನಿಂಗ್ ಇದೆ. ಇದು ನೋಡಿ ಎಕ್ಸೆಂಟ್ ಹಾ. 2014 ಮಾಡಲು ಅದು Okay. ಸ್ವಲ್ಪ ಸಣ್ಣ ಪುಟ್ಟ ಡೆಂಟ್ ಇದೆ, ರೆಡಿ ಮಾಡ್ಕೊಳ್ತದೆ. ಬರೇ 21,000 ಹೊಡಿದೆ. ಹಾ. 3,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,25,000 ರೂಪಾಯಿ ಜಸ್ಟ್ 21,000 21,000 ಹೊಡಿದೆ. ಶೋರೂಮ್ ಟೆಸ್ಟ್ ಇದೆ, ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಟಚ್ ಅಪ್ ಅದು ಮಾಡ್ಕೊಡ್ತೀರಾ. ನೆಕ್ಸ್ಟ್ ಇದು ಆಲ್ಟೋ ಹಾ. 2011 ಮಾಡಲು 1,85,000 ಹೆಚ್ಚು ಕಡಿಮೆ ಆಗುತ್ತೆ. ಹಂಗೆ ಬಂದ್ರೆ ಇದು ಸ್ಯಾಂಟ್ರೋ ಹಾ. 2007 ಮಾಡಲು ಗಾಡಿ ರನ್ನಿಂಗ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. 1,45 ಹೆಚ್ಚು ಕಡಿಮೆ ಆಗುತ್ತೆ. ವ್ಯಾಗನರ್ ವ್ಯಾಗನಾರ್ ಹಾ. 2012 ಮಾಡಲು 2,15 ಹೆಚ್ಚು ಕಡಿಮೆ ಆಗುತ್ತೆ. 2,15,000 ರೂಪಾಯಿ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಎಲ್ಲೋ ಬೋರ್ಡ್ ಎಲ್ಲೋ ಬೋರ್ಡ್ 2018 ಮಾಡಲು Okay. 295 ಹೆಚ್ಚು ಕಡಿಮೆ ಆಗುತ್ತೆ. 295 ಹೆಚ್ಚು ಕಡಿಮೆ ಆಗುತ್ತೆ. ಇದು ನೆಕ್ಸ್ಟ್ 2010 ಮಾಡಲು FC ಇನ್ಶೂರೆನ್ಸ್ ಫ್ರೆಶ್ ಆಗಿದೆ. ಹಾ. 2 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು 2007 ಮಾಡಲಿದು ಹ್ಮ್. ಆಲ್ಟೋ 135 ಹೆಚ್ಚು ಕಡಿಮೆ ಆಗುತ್ತೆ. ಬಲೆನೋ ಬೆಲೆನೋ ಅದಾಗಿದೆ. ಸೇಲ್ ಆಗಿದೆಯಾ? ಹೌದೌದು. ನೆಕ್ಸ್ಟ್ ಎರ್ಟಿಗಾ ಇದೆ ಒಂದು ಎಟ್ಟಿಗ 2012 ಮಾಡಲು VXI ಹ್ಮ್. 415 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು 2003 ಮಾಡಲು Okay. 145 ಹೆಚ್ಚು ಕಡಿಮೆ ಆಗುತ್ತೆ. 1,45,000 ರೂಪಾಯಿ ಏರ್ ಬ್ಯಾಗ್ ಇದೆ, ಎಲ್ಲ ಇದೆ. ನೆಕ್ಸ್ಟ್ ಅದು ಬಂದ್ಬಿಟ್ಟು 2011 ಮಾಡಲು ವಾಶ್ ಮಾಡಿ ಕೊಡ್ತೀವಿ. ಹಾ. 125 ಹೆಚ್ಚು ಕಡಿಮೆ ಆಗುತ್ತೆ. 1,25,000 ರೂಪಾಯಿ. ಇದು ನೋಡಿ 2017 ಮಾಡಲು ಆಟೋಮೆಟಿಕ್ ಹಾ. ಇದು ಬಂದ್ಬಿಟ್ಟು 2,95,000 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಅದ್ ಬಂದ್ಬಿಟ್ಟು 16 ಮಾಡಲು ಟಾಟಾ ಟಿಯಾಗೋ ಹಾ. ಪೆಟ್ರೋಲ್ CNG ಎರಡೂ ಇದೆ. 3,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅದಕ್ಕೆ ನೆಕ್ಸ್ಟ್ ವೈಟ್ ಕಲರ್ ವೈಟ್ ಕಲರ್ I20 ಡೀಸೆಲ್ ಹಾ. ಇದು ಬಂದ್ಬಿಟ್ಟು 225 ಹೆಚ್ಚು ಕಡಿಮೆ ಆಗುತ್ತೆ. ಸ್ಯಾಂಟ್ರೋ ಇದೆ ಸ್ಯಾಂಟ್ರೋ ಸಾಂಟ್ರೋ 2005 ಮಾಡಲು 5 ಮಾಡಲು ಹಾ. 1,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಜನ್ ಸ್ಟೀಲ್ ಇದೆ Okay. 2007 ಮಾಡಲು ಹಾ. ಅದು 135 ಹೆಚ್ಚು ಕಡಿಮೆ ಆಗುತ್ತೆ. ಮತ್ತೊಂದು ಆಲ್ಟೋ ಇದೆ ಅನ್ಸುತ್ತೆ. ಆಲ್ಟೋ ಇನ್ನೊಂದು 11 ಮಾಡಲಿದೆ. ಹಾ 2011 ಮಾಡಲು 185 ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇಲ್ಲೊಂದು ಸಿಟಿ ಇದು ಇದೆ ಅದಾಗಿದೆ. ಆ ಲಾಸ್ಟ್ ಅಲ್ಲಿ ಕೇಟನ್ ಇದೆ ನೋಡಿ, ಹೌದು. 2 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟು 2 lakhs ನೆಗೋಷಿಯಬಲ್. 2 ಲಕ್ಷ ಅದರಲ್ಲೇನೋ ನೆಗೋಷಿಯಬಲ್ ಮಾಡಿ ಕೊಡ್ತಾರೆ. ಹೌದೌದು. ಸೊ ಅಲ್ಲಿ ಹಂಗೆ ಬಂದ್ರೆ ಅಲ್ಲಿ ಇನ್ನೊಂದು ಗಾಡಿ ಇದೆ ಎಲ್ಲೋ ಬೋರ್ಡ್ ಜಸ್ಟ್ 35,000 ಎಲ್ಲೋ ಬೋರ್ಡ್ ಇಂಡಿಗಾ. ನಿಮ್ಗೆ ಇಂಡಿಗಾ ಹೌದು. ಅವೈಲಬಲ್ ಇದೆ ಇವ್ರ ಹತ್ರ. ಹೌದು. ಗಾಡಿ ಫುಲ್ ಆಗಿ ನೀವು ನೋಡಿದೀರಾ ಆಲ್ಮೋಸ್ಟ್ 100+ ವೆಹಿಕಲ್ಸ್ ಇನ್ನ ಅವ್ರ ಹತ್ರ ಸ್ಟಾಕ್ಸ್ ಕೂಡ ಇದೆ. ನಿಮ್ಗೆ ಯಾವ ಗಾಡಿ ಬೇಕಾ ಗಾಡಿ ಅರೇಂಜ್ ಮಾಡಿ ಕೊಡ್ತೀರಲ್ಲ ಹೌದು, ಸರ್? ನಮ್ಮ ಹತ್ರ ತುಂಬ ಗಾಡಿಗಳು ಬರ್ತಾ ಇರುತ್ತೆ. ಹಾ. ಇವಾಗ ಕೆಲವರು ಏನ್ ಮಾಡ್ತಾರೆ, ಏನ್ ಸರ್ ಇರೋದು ಸೇಲ್ ಆಗ್ಬಿಟ್ಟಿದೆ ಅಂತ ಇವಾಗ ಹಾಕಿರ್ತೀವಿ. ಇವತ್ತು ಸೇಲ್ ಆಗ್ಬೋದು, ಸಾಯಂಕಾಲ ಸೇಲ್ ಆಗ್ಬೋದು, ನಾಳೆ ಬೆಳಿಗ್ಗೆ ಸೇಲ್ ಆಗ್ಬೋದು. Correct. ಅದು ಸೇಲ್ ಆಗಿದ್ದು ಗಾಡಿಗಳು ಬರ್ತಾ ಇರುತ್ತೆ. ಹ್ಮ್. ಟೆನ್ಷನ್ ಇಲ್ಲ. ಹೋಟ್ಲಲ್ಲಿ ತಿಂಡಿ ರೆಡಿ ಆಗ್ತಾ ಇದೆ, ನಾಷ್ಟ ಮಧ್ಯಾಹ್ನ ಸಾಯಂಕಾಲ ಹೋಗ್ತಾ ಇದೆ, ಅದೇ ತರ ನೀವು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆಗ್ತಾ ಇರುತ್ತೆ. ನೀವೇನ್ ಮಾಡ್ಬೇಕಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಬೇಕು. ಹೌದು. ಲೇಟೆಸ್ಟ್ ಏನೇನ್ ವಿಡಿಯೋ ಬರುತ್ತೆ ವಿಡಿಯೋ ನೋಡ್ಕೊಂಡು ನೆಕ್ಸ್ಟ್ ದಿನಾನೇ ಬಂದ್ಬಿಡ್ಬೇಕು. ಹೌದೌದು. ಪಟ್ ಅಂತ Correct ಅಲ್ಲ ಬಂದ್ಬಿಟ್ರೆ sir? ಸಿಗುತ್ತೆ. ಬಂದ್ಬಿಟ್ರೆ ನಿಮ್ಗೆ ಎಲ್ಲ ಆಫರ್ ಅಲ್ಲಿ ನಿಮ್ಗೆ ಸಿಗ್ಬಿಡುತ್ತೆ ಹೌದು, ಗಾಡಿಗಳು. ಹೌದು, ಹೌದು. ಸೊ ತುಂಬಾ ಥ್ಯಾಂಕ್ಸ್ ಸರ್ ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ಹೌದು, ಹೌದು. ನಮ್ ಸಬ್ಸ್ಕ್ರೈಬರ್ಸ್ ನಮ್ ಚಾನಲ್ ಕಡೆಯಿಂದ ಯಾರಾದ್ರೂ ಬಂದ್ರೆ ಹಾ. ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಮಾಡಿ ಆಯ್ತಾಯ್ತು, ಒಳ್ಳೆ ರೇಟ್ ಕೊಡೋಣ. ಹಾ. ನೋ ಪ್ರಾಬ್ಲಮ್ ಸರ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ನಮ್ಮ ಫೇಸ್ಬುಕ್ ಪೇಜ್ ನಾನು ಫಾಲೋ ಮಾಡ್ಕೊಳ್ಳಿ. ಮುಂದಿನ ಕನ್ನಡ ಸಿಗೋಣ. ಥ್ಯಾಂಕ್ ಯು, ಬಾಯ್.